ಆ್ಯಕ್ಚುಲಿ ನಾನು ಈ ಸಿನಿಮಾದ ಟ್ರೈಲರ್ನ ಎಲ್ಲೂ ನೋಡಕ್ಕೆ ಹೋಗಿಲ್ಲ. ಬಟ್ ಇದ್ರ బదులాಗಿ ನಾನು ಇದೊಂದು క్లిప్ ನೋಡಿದೆ. ఒకవేళ 14వ తారీఖు కోర్టుకెళ్ళి నేను చెప్పిన దానికి మీకు ఎక్స్పెక్టేషన్ మ్యాచ్ అవ్వలేదు అనిపిస్తే ఇంకొక 2 నెలల్లో రిలీజ్ అవుతున్న నా హిట్ 3 ఎవరు చూడొద్దు, ఓకేనా? ఇంతకంటే బలంగా నేను చెప్పలేను. దీని మీద కంటే 10 రెట్లు ఎక్కువ ఖర్చు పెట్టానక డబ్బులు. ಬೇಸಿಕಲಿ ಯಾರೇ ಆ್ಯಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿದ್ರೋ ಅವರ ಒಂದು ಮುಂದಿನ ಸಿನಿಮಾ ಒಂದು ದೊಡ್ಡ ಬಡ್ಜೆಟ್ ಆಗಿರುವಂತಹ ಒಳ್ಳೆಯ ಸಿನಿಮಾ ಇಟ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಯಾರು ಧೈರ್ಯನೇ ಮಾಡೋದಿಲ್ಲ. ಅಂಥದ್ರಲ್ಲಿ ನಾಣಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಸಿನಿಮಾದಲ್ಲಿ ಏನೋ ವಿಷಯ ಇದೆ ಅಂತ ಅಂದ್ಕೊಂಡು ನಾನು ಈ ಸಿನಿಮಾನ ನೋಡಿದೆ. ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಕೋರ್ಟ್, ಡೈರೆಕ್ಟೆಡ್ ಬೈ ರಾಮ್ ಜಗದೀಶ್, ಸ್ಟಾರಿಂಗ್ ಪ್ರಿಯದರ್ಶಿ, ಹರ್ಷ್ ರೋಷನ್, ಶ್ರೀದೇವಿ ಅಪಾಲ ಇನ್ ಲೀಡ್ ರೋಲ್ಸ್, ಆ್ಯಂಡ್ ಸಿನಿಮಾ ಇಸ್ ಪ್ರೊಡ್ಯೂಸರ್ಡ್ ಬೈ ನಾಣಿ. ಸಿನಿಮಾದ ಸ್ಟೋರಿ ಲೈನ್ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಒಬ್ಬ 19 ವರ್ಷದ ಚಂದು ಅನ್ನೋ ಹುಡುಗನ್ನ ದ ಮೇನ್ ಅಕ್ಯೂಸ್ ಅಂತ ಹೇಳಿ ಎವಿಡೆನ್ಸ್ ಇಲ್ದೇನೆ ಹಿ ಈಸ್ ಆಲ್ಮೋಸ್ಟ್ ಅ ಗಿಲ್ಟಿ ಅಂತ ಅನ್ನೋ ರೇಂಜಲ್ಲಿ ಪ್ರೂವ್ ಮಾಡೋದಕ್ಕೆ ಹೊರಟಿರ್ತಾರೆ. ಹಾಗಾದ್ರೆ ಚಂದು ನಿಜವಾಗ್ಲೂ ಒಬ್ಬ ಅಪರಾಧಿ ಆಗಿದ್ನ? ಸೊ ಇವನಿಗೆ ನ್ಯಾಯನ ಕೊಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಲಾಯರ್ ತೇಜ ಅವರು ಬರ್ತಾರೆ. ಸೊ ಅವ್ರು ಬಂದಾದ್ಮೇಲೆ ಚಂದುಗೆ ನ್ಯಾಯ ಸಿಗ್ಲಿಲ್ವಾ, ಏನಾಯ್ತು ಅಂತ ಅನ್ನೋದಕ್ಕೆ ನೀವು ಈ ಸಿನಿಮಾನ ಹೋಗಿ ನೋಡಲೇಬೇಕು. ಇನ್ನು ಸಿನಿಮಾದ ರಿವ್ಯೂ ಕಡೆ ಬರೋದಾದ್ರೆ, ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರದು ಕೂಡ ಪರ್ಫೆಕ್ಟಾಗಿ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾದ ಕಾನ್ಸೆಪ್ಟ್ ನಮ್ಮ ಜನಗಳಿಗೆ, ಈ ಸೊಸೈಟಿಗೆ ಈ ರೀತಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಸಿನಿಮಾಗಳು ಬೇಕಾಗಿದೆ. ಆ್ಯಂಡ್ ಜನರು ಎಜುಕೇಟ್ ಆಗಬೇಕು ಅಂತ ನನಗನ್ಸುತ್ತೆ. ಓಕೆ, ಮೂವಿನಲ್ಲಿ ಇನ್ನು ನನಗೆ ಏನು ವರ್ಕ್ ಆಗಿದೆ ಏನು ವರ್ಕ್ ಆಗಿಲ್ಲ ಅಂತ ಡೈರೆಕ್ಟಾಗಿ ಹೇಳೋದಾದ್ರೆ, ಸಿನಿಮಾದಲ್ಲಿ ಕಾನ್ಸೆಪ್ಟ್ ಅಂತ ತಗೊಂಡಿರೋದು ಅದಕ್ಕೆ ಅಂತ ಹೊಂದ್ಕೊಂಡಿರುವಂತಹ ಪಾತ್ರಧಾರಿಗಳು, ಪ್ರಿಯದರ್ಶಿ ಅವರ ಕ್ಯಾರೆಕ್ಟರೈಸೇಷನ್, ಸಾಯಿ ಕುಮಾರ್ ಅವರ ಪಾತ್ರ, ಆ್ಯಂಡ್ ಇದರಲ್ಲಿ ಮೇನ್ ಲೀಡ್ ಆ್ಯಕ್ಟರ್ಸ್ ಆಗಿ ರೋಷನ್ ಹಾಗೂ ಶ್ರೀದೇವಿ ಅವರು ನಡೆಸ್ಕೊಟ್ಟಿರುವಂತಹ ರೀತಿ, ದ ಕಂಪ್ಲೀಟ್ ಹೋಲ್ ಸಿನಿಮಾ. ಆ್ಯಂಡ್ ಇದರಲ್ಲಿ ಬರುವಂತಹ ಇನ್ನು ಸಪೋರ್ಟಿಂಗ್ ರೋಲ್ಸಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅವರವ್ರ ಆ್ಯಕ್ಟಿಂಗ್ನ ಬೇರೆ ಲೆವೆಲಲ್ಲಿ ತುಂಬ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ನು ಶಿವಾಜಿ ಅವ್ರ ಪಾತ್ರ ಅಂತೂ ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ. ಇನ್ನು ಸಿನಿಮಾದ ಸೆಕೆಂಡ್ ಹಾಫಿಂದ ಅವ್ರು ಹಾಕೋ ಪಾಯಿಂಟ್ಸ್ ಅಥವಾ ಅಲ್ಲಿ ಬರುವಂತಹ ಪ್ಲಾಟ್ ಟ್ವಿಸ್ಟ್ ಅಪ್, ದ ಹೋಲ್ ಕೋರ್ಟ್ ಡ್ರಾಮಾ ವಾಸ್ ಜಸ್ಟ್ ಅಮೇಝಿಂಗ್ ಆ್ಯಂಡ್ ಸೋ ಡ್ಯಾಮ್ ಗುಡ್. ಆ್ಯಂಡ್ ಎಲ್ಲೋ ಒಂದು ಕಡೆ ಇಲ್ಲಿ ಶಿವಾಜಿ ಅವರ ಕ್ಯಾರೆಕ್ಟರೈಸೇಷನ್ ಮತ್ತು ಅವರ ಪಾತ್ರ ಏನಿತ್ತು, ನನಗೆ ನಮ್ಮ ಕನ್ನಡದಲ್ಲಿ ರವಿಶಂಕರ್ ಅವ್ರ ಪಾತ್ರನ ತುಂಬ ನೆನಪು ಮಾಡ್ತು. ಆ್ಯಂಡ್ ಈ ಸಿನಿಮಾದಲ್ಲಿ ಲವ್ ಅಂತ ಅನ್ನೋ ಕಾನ್ಸೆಪ್ಟ್ನ ಬಹಳ ಚೆನ್ನಾಗಿ ಮಗು ರೀತಿ ಪರ್ಫೆಕ್ಟಾಗಿ ತುಂಬ ಕ್ಯೂಟಾಗಿ ತೋರಿಸಿದ್ದಾರೆ. ಲೈಕ್ ಆ ಪ್ರೀ ಕ್ಲೈಮ್ಯಾಕ್ಸ್ ಅಥವಾ ಕ್ಲೈಮ್ಯಾಕ್ಸಲ್ಲಿ ಒಂದು ಆ ಲಾಸ್ಟ್ ಶಾಟ್ ಏನಿದೆ ಅದು ನೋಡಿ ಒಂದ್ಸಲ ವಾವ್ ಅಂತ ಅನ್ನಿಸ್ಬಿಡ್ತು. ಆ್ಯಂಡ್ ನನಗನ್ಸೋ ಪ್ರಕಾರ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ, ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂತಹ ಮಸ್ಟ್ ವಾಚ್ ಮೂವಿ ಇದು. ಆ್ಯಂಡ್ ನನಗೆ ನೆಕ್ಸ್ಟ್ ಈ ಸಿನಿಮಾದಲ್ಲಿ ವರ್ಕ್ ಆಗದಿರೋ ಪಾಯಿಂಟ್ಸ್ ಅಂತ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದ ಫಸ್ಟ್ ಹಾಫ್ ಅಂತ ಅನ್ನೋದೇನಿತ್ತು ಎಲ್ಲೋ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡ್ತಿದ್ದಾರಲ್ಲಪ್ಪ ಅಂತ ನನಗೆ ಫೀಲ್ ಆಯಿತು. ಕತೆಗೆ ದ ಫಸ್ಟ್ ಹಾಫ್ ಅಥವಾ ಅಲ್ಲಿ ನಡೆದಿರೋ ಘಟನೆ ಏನಿದೆ ಅದರ ಅವಶ್ಯಕತೆ ಇದೆ, ನಿಜ ಹೌದು. ಬಟ್ ಆದರೂ ಅದೆಲ್ಲ ಒಂದು ಸ್ವಲ್ಪ ಬೋರಿಂಗ್ ಆಗಿ ನನಗೆ ಪರ್ಸ್ನಲ್ ಆಗಿ ಫೀಲ್ ಆಯಿತು. ಅದ್ರ ಬದಲಾಗಿ ಅವರು ಈ ಫಸ್ಟ್ ಹಾಫ್ ಪೋರ್ಷನ್ ಏನಿದೆ ಅದನ್ನ ಒಂದು ರೀತಿ ಬೇರೆ ರೀತಿನಲ್ಲಿ ಇಂಪ್ರೂವೈಸ್ ಮಾಡಿ ಇನ್ನು ಬೇರೆ ರೀತಿ ತೋರಿಸಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾನು ಹೇಳೋದಾದರೆ, ಕೋರ್ಟ್ ಎಲಿಮೆಂಟ್ಸ್ ಇನ್ನೂ ಒಂದು ಸ್ವಲ್ಪ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ದ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಅಲ್ಲಿ ಕೋರ್ಟಲ್ಲಿ ನಡೆಯುವಂಥ ಡ್ರಾಮಾ ಏನಿದೆ ಅದೇ ಈ ಸಿನಿಮಾಕ್ಕೆ ಬಹಳ ಮಜಾ ಇತ್ತು. ಓಕೆ, ಇನ್ನು ಹೇಗೆ ಪ್ರೂವ್ ಮಾಡ್ತಾರೆ ಏನಾಗುತ್ತೆ ಅಂತ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಗಿತ್ತು. ಸೊ ಆ ಪೋರ್ಷನ್ ಇನ್ನೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಬಟ್ ರೀಸೆಂಟ್ ಟೈಮ್ಸಲ್ಲಿ ಪ್ರತಿಯೊಂದು ಇಂಡಸ್ಟ್ರಿ ಕಡೆಯಿಂದ ತುಂಬ ಒಳ್ಳೊಳ್ಳೆ ಸಿನಿಮಾಸ್ಗಳಂತೂ ಬರ್ತಾನೆ ಇದೆ. ನೋಡೋಣ, ನನಗೂ ಬೇರೆ ಭಾಷೆ ಸಿನಿಮಾಗಳನ್ನ ಹೋಗಲಿ ಸಾಕಾಗಿದೆ. ನಮ್ಮ ಕನ್ನಡದಲ್ಲೂ ಈ ರೀತಿ ಸಿನಿಮಾಗಳು ಬರಲಿ ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಇದು ನನ್ನ ರಿವ್ಯೂ ಆಗಿತ್ತು. ಓವರ್ ಆಲ್ ಈ ಸಿನಿಮಾಕ್ಕೆ ನಾನು ಕೊಡುವಂತಹ ರೇಟಿಂಗ್ ಆದರೆ ಔಟ್ ಆಫ್ 5 3.8 ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ರಿವ್ಯೂ ಆಗಿತ್ತು. ನಿಮ್ಗೇನಾದರೂ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಈ ಸಿನಿಮಾ ನೋಡಿದರೆ ಅಥವಾ ನಿಮ್ಗೇನು ಅನ್ನಿಸ್ತು ಈ ರಿವ್ಯೂ ಕೇಳಿ ಅದನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.